ನಾವು ಒಂದೇ ಆದಾಯವನ್ನ ನೆಚ್ಕೊಂಡಿರ್ತೀವಿ. ಈಗ ಕೆಲಸ ಮಾಡ್ತಿರ್ತೀವಿ, ಕೆಲಸದಲ್ಲಿ ನಾಳೆ ದಿವಸ ಏನೋ ಸಮಸ್ಯೆ ಆಗಿ ನಾವು ಹೊರಗೆ ಬಿದ್ದರೆ ನಮ್ಮ ಹತ್ರ ಆದಾಯ ಇರಲ್ಲ. ಹಾಗಾಗಿ ನಾವು ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೋಬೇಕು. ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವೊಂದು ಯೂಟ್ಯೂಬ್ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಒಂದು ಪುಸ್ತಕ ಬರೆಯುವಂಥದ್ದು, ಅಥವಾ ಎಲ್ಲೋ ಹೋಗಿ ವರ್ಕ್ಶಾಪ್ ನಡೆಸುವಂಥದ್ದು, ಆನ್ಲೈನ್ ಕೋರ್ಸ್ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ನಾನು ಯಾವುದೋ ಸಣ್ಣ ಉದ್ಯಮವನ್ನು ಕಟ್ಟುವಂಥದ್ದು, ಆ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು. ಆರಂಭಿಕ ಹಂತದಲ್ಲಿ ನಂಗೆ ಅಷ್ಟೊಂದು ಬಂಡವಾಳ ಇಲ್ಲ, ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಯಾವುದಕ್ಕೆ ಬಂಡವಾಳ ಅಗತ್ಯ ಇಲ್ವೋ, ಈಗ ನೀವು ಶ್ರೇಷ್ಠ ರೀತಿಯಲ್ಲಿ ಬರೀತೀರಿ, ಯಾರಿಗೋ ಒಂದು ಪ್ರೆಸ್ ನೋಟ್ ಮಾಡಿಕೊಡಿ, ಅದರಿಂದ ಆದಾಯ ಬರುತ್ತೆ. ಯಾರಿಗೋ ನೀವು ಒಂದು ಪುಸ್ತಕವನ್ನು ಬರೆದು ಕೊಡಿ, ಅದರಿಂದ ಆದಾಯ ಬರುತ್ತೆ. ಗೋಸ್ಟ್ ರೈಟಿಂಗ್ ಅಂತ ಕರಿತೀವಿ, ಯಾರಿಗೋ ಬರೆದು ಕೊಟ್ಟರೆ ನೀವು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಅವಕಾಶ ಇರುತ್ತೆ. ಈಗ ಯಾರೋ ಒಬ್ರು ಎಲೆಕ್ಟ್ರಿಷಿಯನ್ ಇರ್ತಾರೆ, ಅವರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆ ತನಕ ಕೆಲಸ ಮಾಡ್ತಿರ್ತಾರೆ. ಅವರು ಆ ನಂತರದಲ್ಲಿ ಯಾವುದೋ ಒಂದು ಎನ್ಕ್ವೈರಿ ಸಿಕ್ಕರೆ ಅವ್ರಿಗೆ ಹೋಗಿ ಸಹಾಯ ಮಾಡಿ ಬಂದ್ರೆ ಅವರು ಮತ್ತೆ ಗಳಿಸ್ಬೋದು. ಈಗ ಇನ್ಯಾರೋ ಒಬ್ರು ಪ್ಲಂಬರ್ ಇರ್ತಾರೆ, ಅವ್ರು ಹೋಗಿ ಇನ್ನೊಂದು ಕಡೆ ದುಡಿಮೆ ಮಾಡಿದ್ರೆ ಅದರಿಂದ ಗಳಿಸ್ಬೋದು. ಅವರೆಲ್ಲ ಸೇರಿ ಒಂದು 4-5 ಜನ ಒಟ್ಟಾಗಿ ಸೇರಿ ಒಂದು ಕಂಪನಿಯನ್ನ ಕಟ್ಟಿದ್ರೆ ಅದರಿಂದ ಗಳಿಸ್ಬೋದು. ಅಥವಾ ಅವರು ಯೂಟ್ಯೂಬ್ ವಿಡಿಯೋ ಮಾಡಿ, ಸಣ್ಣ ಸಣ್ಣ ಸಮಸ್ಯೆಗಳಿರುತ್ತೆ, ಈಗ ಟ್ಯಾಪ್ ರಿಪೇರಿ ಮಾಡಿಸಿರ್ತೀವಿ, ಲೀಕ್ ಆಗ್ತಿರುತ್ತೆ, ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋ ರೀತಿಯ ವಿಡಿಯೋಗಳನ್ನು ಮಾಡಿ ಗಳಿಸ್ಬೋದು. ಈ ರೀತಿಯ ಅವಕಾಶಗಳು ಪ್ರತಿ ಕ್ಷೇತ್ರದಲ್ಲೂ ಇವೆ. ಅದನ್ನ ಜನರು ಅವರ ಕ್ಷೇತ್ರದಲ್ಲಿ ಕಂಡುಕೋಬೇಕು. ಬಾಸ್ ವಾಲಾ, ಬಿ ದ ಬಾಸ್.